ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ಈಗ ಇಲ್ಲಿ ಪುಲಾವನ್ನ ಮಾಡತ್ತೀನಿ ರಾತ್ರಿ ಮಧ್ಯಾಹ್ನ ಊಟಕ್ಕೆ. ನೋಡಿ, ಇಲ್ಲಿ ಎಣ್ಣೆ, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಇಲ್ಲಿ ಕಟ್ ಮಾಡಿಟ್ಟಿರೋಂಥ ತರಕಾರಿ ಕೂಡ ಹಾಕೋಣ. ಬೀನ್ಸು, ಕ್ಯಾರೆಟು, ಈರುಳ್ಳಿ ನೋಡಿ. ಇಲ್ಲಿ ಈರುಳ್ಳಿದೆಲ್ಲ ಉದ್ದುದ್ದು ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಇಲ್ಲಿ ನಾನು ಮಾಡ್ತಿರೋದು ರೆಡ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಅದು ಹಾಕಿ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಟೊಮೆಟೊವನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ. ಇಲ್ಲಿ ಒಂದಿಷ್ಟು ಫ್ರೈ ಆದಮೇಲೆ ಈಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊನ ಕಟ್ ಮಾಡಿ ಇದರೊಟ್ಟಿಗೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ನಮಗೆ. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ, ಯಾಕಂದರೆ ಬೇಗ ಫ್ರೈ ಆಗುತ್ತೆ ಇದು. ಬೇಕಾದರೆ ಇದಕ್ಕೆ ನೆಲಗಡಲೆ ಕೂಡ ಸೇರಿಸ್ಕೋಬೋದು. ಎಲ್ಲ ಕ್ಯಾರೆಟ್ ಹಾಕಿರೋದ್ರಿಂದ ನೆಲಗಡಲೆ ಬೇಡ ಅಂದರೆ ಮಕ್ಕಳಿಗೆ ಒಂಥರ ಖುಷಿಯಾಗುತ್ತೆ ಶೇಂಗಾ ಎಲ್ಲ ಹಾಕಿಬಿಟ್ರೆ. ಈಗಿದು ಚೆನ್ನಾಗಿ ನಮಗೆ ಫ್ರೈ ಆಗಲಿ ಸ್ನೇಹಿತರೆ. ಇದು ನೋಡಿ, ಒಗ್ಗರಣೆ ಕೊಡುವಾಗ ಕರಿಬೇವು ಸೊಪ್ಪು ಇರಲಿಲ್ಲ. ಈಗ ಹೊರಗಡೆ ಹೋಗಿ ಯಜಮಾನ್ರು ತಂದು ಕೊಟ್ಟರು, ಅದನ್ನು ಕೂಡ ಸ್ವಲ್ಪ ಹಾಕಿದೆ. ಒಗ್ಗರಣೆ ಕೊಡುವಾಗ ಹಾಕಬೇಕು, ಹೊರಗಡೆ ತರೋಲಿಕ್ಕೆ ಆಗಲಿಲ್ಲ ನನಗೆ. ಯಜಮಾನ್ರಿಗೆ ಹೋಗಿ ತಂದ್ರಲ್ಲ, ಅದಕ್ಕೆ ಇದು ಮಾಡಿ. ಈಗ ಇದು ಕೂಡ ಇನ್ನೂ ಫ್ರೈ ಆಗಬೇಕು ಫುಲ್ಲು ಸ್ನೇಹಿತರೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದಕ್ಕೀಗ ಚಿಲ್ಲಿ ಪೌಡರ್ ಹಾಕ್ತೀನಿ ನೋಡಿ. ಚಿಲ್ಲಿ ಪೌಡರ್ ಅಂದರೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು, ತುಂಬಾ ಚೆನ್ನಾಗಿರುತ್ತೆ. ಯಾವುದು ಮಸಾಲೆ ಹಾಕೋಕ್ಕಿಂತ ಇದು ಒಂದು ಹಾಕಿಬಿಟ್ರೆ ತುಂಬಾ ಪರಿಮಳ ಬರುತ್ತೆ ಪುಲಾವನ್ನ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ. ಈಗ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ಬಿಡ್ತೇನೆ. ಇದಕ್ಕೆ ಗರಂ ಮಸಾಲೆ ಏನೂ ಬೇಡ ನೋಡಿ. ಅದು ಅಷ್ಟೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಚರಿಗೆಯಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ರೇಷನ್ ಅಕ್ಕಿದು ಮಾಡೋದ್ರಿಂದ ಜಾಸ್ತಿ ನೀರು ಹಾಕಲ್ಲ, ಯಾಕಂದರೆ ಅಕ್ಕಿ ನೀರು ತುಂಬ ಹಿಡಿಯಲ್ಲ ಅವು. ಈಗ ಇದಕ್ಕೆ ಆವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ನಿ ನಾನು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಮತ್ತು ಇನ್ನೊಂದು ಪದಾರ್ಥ ಹಾಕಬೇಕು. ಅದು ಏನಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಅದು ರುಚಿನೇ ಬೇರೆ ಕೊಡುತ್ತೆ ಮತ್ತು ನಮಗೆ ನೋಡಿ. ಒಂದು ಚಿಕ್ಕದು ಅದು ರುಚಿ ಟೇಸ್ಟ್ ಬೇರೆ ಕೊಡುತ್ತೆ. ಇದು ಈಗ ನೀರ ಕುದೀಲಿ ನಮಗೆ ನೋಡಿ. ಇಲ್ಲಿ ಕುದಿ ನೀರಾಗ ಅಕ್ಕಿ ಹಾಕಿದ್ದೀನಿ ಸ್ನೇಹಿತರೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ ನೋಡಿ. ಒಂದು ಕುದಿ ಬತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವಾಡಿ ನೋಡಿ. ಸ್ವಲ್ಪ ಇದನ್ನು ತಿರುಗಿಸಿ ಈಗ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಸ್ನೇಹಿತರೆ. ಈ ಥರ ಅಕ್ಕಿ ಹತ್ತಿಬಿಟ್ಟಿರ್ತಾವೆ ಸ್ಪೂನಿಗೆ. ಇವನು ಇದರೊಳಗಡೆ ತೆಗೆದು ಸೈಡಿಗೆ ಕುಕ್ಕರ್ ಮುಚ್ಚಿರ್ತೀನಿ. ಇದೊಂದು 3 ವಿಜಿಲ್ ಬರಲಿ ಸ್ನೇಹಿತರೆ ನೋಡಿ. 3 ಸಿಟಿ ಆಯಿತು ಸ್ನೇಹಿತರೆ. ತಗೊಂಡ್ಬಂದೆ ಇಲ್ಲಿ. ನೋಡಿ, ಕಲರ್ಫುಲ್ಲಾಗಿರೋಂಥ ಪುಲಾವ್ ರೆಡಿ ಇದೆ. ಇದನ್ನೆಲ್ಲ ನೋಡಿ ಎಷ್ಟು ಉದುರಾಗಿದೆ. ರೇಷನ್ ಅಕ್ಕಿದೆ ಇದು, ಆದರೂ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿ. ಈಗ ಪುಲಾವನ್ನ ಊಟ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಯಜಮಾನ್ರು ಕೂತಿದ್ದಾರೆ. ಹಾಗೆ ಇಲ್ಲಿ ಉಪ್ಪಿನಕಾಯಿ ಕೂಡ ಇದೆ ಇದರಲ್ಲಿ, ಮಾವಿನಕಾಯಿ ಉಪ್ಪಿನಕಾಯಿ ಮನೆಯದು. ಈಗ ಊಟ ಮಾಡ್ತೀವಿ. ಇಲ್ಲಿ ನಾನು ಸ್ವಲ್ಪ ಇವು ಏನಂದರೆ ಮುಕ್ನಿ ಕಾಳು ಮೊಳಕೆ ಬರಿಸಿದ್ದೆ ನಾನು. ಈ ಥರ ಮೊಳಕೆ ಬಂದಿರೋ ಕಾಳದು ಹಣ ಮಾರ್ಕೆಟಿಂದ ತರೋದಿಲ್ಲ, ಮನೆಯಲ್ಲೇ ಮೊಳಕೆ ಬರೆಸ್ತೇನೆ. ನಿನ್ನೆ ಇಲ್ಲ ಮೊನ್ನೆ ಸಾಯಂಕಾಲ ನೆನೆ ಇಟ್ಟಿದ್ದೆ. ಒಂದು ನೈಟ್ ನೆನೆ ಇಟ್ಟು ಬೆಳಗ್ಗೆ ಎಲ್ಲ ತೊಳೆದ್ಬಿಟ್ಟು ಹಿಂಗೆ ಕೈ ಹೆಚ್ಚಿ ತಿಕ್ಕಬಾರ್ದು. ಹಾಗೆ ಒಂದು 2 ಸತಿ 3 ಸತಿ ನೀರು ಹಾಕಿ ಎಲ್ಲ ಕಾಳು ಬಸಿದು ಈ ಥರ ಬರ್ತದೆ ನೋಡಿ.
ಕಾಟನ್ ಬಟ್ಟೆ ವೈಟ್ ಕಲರ್ ಅಂದರೆ ಕಲರ್ ಇದರಲ್ಲಿ ಕಟ್ಟಿಡಬಾರ್ದು, ಕಲರ್ ಹಾಕೋ ಕಾಳೆಲ್ಲ ಕಾಟನ್ ಬಟ್ಟೆಯಲ್ಲಿ ಬಿಳಿದ್ರಲ್ಲಿ ಕಟ್ಟಿಡಬೇಕು. ನಾನಿಲ್ಲಿ ಬಿಳಿದ್ರಲ್ಲೇ ಕಟ್ಟಿಟ್ಟಿದ್ದೆ. ಈಗ ಸಾಯಂಕಾಲ ನೋಡುವಷ್ಟರಲ್ಲಿ ಅಂದರೆ ನೀನು ಬೆಳಗ್ಗೆ ಕಟ್ಟಿಟ್ಟಿದ್ದೀನಿ, ಇವತ್ತು ಬೆಳಗ್ಗೆಗೆ 24 ಗಂಟೆ ಆಯಿತು. ಈಗ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಳು ಮೊಳಕೆ ಬಂದುಬಿಟ್ಟಿದೆ, ಕಾಣಿಸುತ್ತಾ ನಿಮಗೆ? ತೊಂಬ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಹಾಗೆ ಕಾಳನ್ನು ನೆನೆ ಇಟ್ಟು ಅವ್ರು ಫ್ರಿಜ್ಜಲ್ಲಿ ಇಡ್ತಾರೆ. ಇಲ್ಲಿ ನೋಡಿ ನಾವು ಬಟ್ಟೆಯಲ್ಲಿ ಏನು ಕಟ್ಟಿಟ್ಟಿದ್ನೆಲ್ಲ ನೋಡಿ, ಕಟ್ಟಿ ಏನಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದೆಲ್ಲ ಈಗ ಮುರಿಯುತ್ತೆ ನಾವು ತೆಗೆದ ತಕ್ಷಣ. ನೋಡಿ ಇದೇ ಬಟ್ಟೆಯಲ್ಲಿ ನಾನು ಕಟ್ಟಿಟ್ಟಿದ್ನೆಲ್ಲ ಇಲ್ಲಿ ನೋಡಿ, ಆವಾಗಲೇ ನಾನು ಇದ್ರೊಳಗಡೆ ಕಟ್ಟಿ ಹಾಕಿದ್ದೆ, ಅದೆಲ್ಲ ತೆಗೆದ್ನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಹೀಗೆ ಎಲ್ಲ ಕಾಳು ಇದು ಮೊಳಕೆ ತುಂಡಾಗುತ್ತೆ, ಅದರೊಳಗಡೆದ್ದು ಬರಲ್ಲ, ಎಲ್ಲ ಕಟ್ಟಾಗೆ ಬರೋದು ಇದು. ತುಂಬ ಚೆನ್ನಾಗಿ ನೋಡಿ ಎಷ್ಟು ಮೊಳಕೆ ಬಂದುಬಿಟ್ಟಿದೆ. ಈ ಥರ ಕಟ್ಟಿಟ್ರೆ ಕಾಟನ್ ಅರಿವೆಯಲ್ಲಿ ಬೇಗ ಮೊಳಕೆ ಬರುತ್ತೆ. ಫಂಕ್ಷನ್ ಟೈಮಲ್ಲಿ ಬೇಗ ಬರುತ್ತೆ. ಮೊನ್ನೆ ನನ್ನ ತಮ್ಮನ ಇದ್ದಿದ್ದು ಸೀಮಂತ ಇತ್ತಲ್ಲ, ಅವಾಗ 10 kg ಏನೋ ತಂದು ಹೆಸರು ಕಾಳು ಮೊಳಕೆ ಇದೇ ಕಾಳು ಕಾಣಿಸುತ್ತೆ, 10 kg ತಂದು ನೆನೆ ಇಟ್ಟಿದ್ರು. ಶುಕ್ರವಾರ ದಿನ ನೈಟ್ ನೆನೆ ಇಟ್ಟಿದ್ವಿ, ಶನಿವಾರ ಬೆಳಗ್ಗೆ ಕಟ್ಟಿಟ್ಟಿದ್ವಿ. ಆದಿತ್ಯವಾರ ದಿನ ಶ್ರೀಮಂತಕ್ಕೆ ಮಾಡಿದ್ರು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟುದ್ದು ಬಂದಿದೆ ಇದು ಕಾಳಲ್ವ, ಮೊಳಕೆ ನೋಡಿ. ಇದ್ರದ್ದು ಒಂದು ಸತಿ ಹಾಕ್ತೇನೆ ನಾನು ವಿಡಿಯೋ ಮಾಡಿ, ಯಾವ ಥರ ಕಾಳುಗಳನ್ನು ಮೊಳಕೆ ಒಡಿಸ್ಕೊಳ್ಳೋದು ಅಂಥೇಳಿ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ರಾತ್ರಿಗಂತೂ ಅಡುಗೆ ಇದೆ, ಪುಲಾವನ್ನು ನೋಡಬೇಕು, ಇನ್ನೊಂದು ಸ್ವಲ್ಪ ಏನಾದರೂ ಮಾಡಬೇಕು. ಸ್ವಲ್ಪ ಇದೆ ಅಡುಗೆ, ನೋಡಬೇಕು ಏನಾದರೂ ಸ್ವಲ್ಪ. ಹಾಗೆ ಸೀರೆ ಫುಲ್ ಇದೆ. ಈಗ ಸೀರೆ ತೊಗೊಂಡು ಹೋದರು, ಬಂದು ಇಲ್ಲೇ ತೊಗೊಂಡು ಹೋದ್ರಿ, ಇಲ್ಲೇ ಹೊರನೇ. ಮತ್ತು ಹಾಗೆ ಕೊಡ್ತಾ ಇದ್ದೀವಿ. ಈಗ ಆಫರ್ ಕೂಡ ತೆಗ್ದಿದ್ದೀವಿ, ಯಾರಿಗೆಲ್ಲ ಬೇಕು ಅಂಥೇಳಿ. ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇದು ಕೆಲಸ ಎರಡು ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ. ಈಚೆ ಕಡೆದು ಕಟ್ಟಾಗಿದ್ದು ಕೂಡ ಬರ್ತಾಯಿದ್ದಾವೆ ವಾಪಸ್ ಹೊರಗಡೆ. ಈಚೆಯಿಂದ ಅವು ಬರ್ತವೆ, ಆಚೆಯಿಂದ ಅದು ಬರ್ತವೆ. ಇದೆಲ್ಲ ತಗೊಂಡ್ಬಿಡ್ತೀನಿ. ಒಬ್ಬೊಬ್ಬರು ಪಾತ್ರೆಯಲ್ಲಿ ಹಾಕಿ ಇಟ್ಟಿರ್ತಾರೆ, ಅದು ಮೊಳಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ನನಗೇನು. ಈ ಥರನೇ ಮಾಡಿರ್ತೀವಿ ನಾವು. ನಮ್ಮ ಅಮ್ಮನೂ ಇದೇ ಥರ ಹಾಕಿ ಇಟ್ಟು ಮೊಳಕೆ ಬರೆಸ್ತಾರೆ ಅವರು ಕೂಡ. ಅದಕ್ಕಾಗಿ ಹೇಳಿದ್ದು ನೋಡಿ, ಈಸಿಯಾಗಿ ಒಂದೇ 24 ಗಂಟೆಯಲ್ಲಿ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಇಲ್ಲ ಧನುಷ್? ಮೊಳಕೆಗಳು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದೆ ಧನುಷ್. ಹೀಗೆ ದಪ್ಪ ಬಂದ ನೋಡಲ್ಲ ಮೊಳಕೆ. ಇದು ಚಪಾತಿಗೆ, ಅದು ರೊಟ್ಟಿಗೆ ಮಸ್ತಾಗುತ್ತೆ ಪದಾರ್ಥ. ಹಾಗೆ ಏನಾದರೂ ಇದರದ್ದು ಮಿಸಲ್ ಪಾವ್ ಮಾಡಬೇಕು ನೋಡಿ, ಇನ್ನೂ ಮಸ್ತಾಗುತ್ತೆ. ನೋಡೋದು ಸ್ನೇಹಿತರೆ, ನಾಳೆಗೆ ಟ್ರೈ ಮಾಡೋಣ. ನೆನಪಾಯಿತು ಈಗ, ಹೌದಿಲ್ಲ ಧನುಷ? ಮಿಸಲ್ ಪಾವ್ ನೋಡೋಣ, ನಾಳೆಗೆ ಟ್ರೈ ಮಾಡೋಣ. ನಾನು ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಲ್ಲ ಈಗ, ಅದಕ್ಕಾಗಿ ಏನಾದರೂ ತಿಂಡಿ, ಮಳೆನೂ ಬರ್ತಾಯಿದೆ, ನೋಡೋಣ ಟ್ರೈ ಮಾಡೋಣ ಧನುಷ್ ಅಲ್ಲ? ಸರಿ ಸ್ನೇಹಿತರೆ, ಈಗ ನೋಡ್ತೀನಿ ಅಡುಗೆ ಸ್ವಲ್ಪ ಈಗ ತೆಗೆದಿಟ್ಟು ಅಡುಗೆ ಕಡೆ ಗಮನ ಕೊಡ್ತೀನಿ. ಹಾಗೆಯೇ ಹಿಂದ್ಗಡೆ ಕಂಡು ಕಾಳು ಅಂತೇಳಿ ಬರ್ತಾವೆ, ಅಂದರೆ ಬಿರುಸಿದ್ದದ ಕಾಳು ನೆನೆದಿರೋದಿಲ್ಲ, ಅವು ಮೊಳಕೆನೂ ಬರಲ್ಲ ಸ್ನೇಹಿತರೆ. ಆವಾಗ ಇಂಥ ಮರಳಿ ಹಾಕಿ ಒಣದ್ದು ನಮ್ಮ ಮುಂದೆ ಈ ಥರ ನೋಡಿ ತೋರಿಸ್ತೇನೆ. ಹೀಗೆ ಇದು ಒಣಗಿ ಬಿಟ್ಟರೆ ಏನು ನೆನೆದಿರೋದಿಲ್ಲ, ಬಿರುಸು ಕಾಳು ಇರ್ತಲ್ಲ ಅವೆಲ್ಲ ಹಿಂದ್ಗಡೆ ಉಳಿತಾವೆ. ಹಾಗಾಗಿ ಇವನ್ನ ಮಾತ್ರ ಹೀಗೆ ತಕ್ಕೋಬೇಕು. ಮೊಳಕೆ ಬಂದದ್ದು ಕೈಯಲ್ಲಿ ಬರ್ತಾವೆ, ಮೊಳಕೆ ಬರೋದಿಲ್ಲ ಈ ಮರದಲ್ಲಿ ಉಳಿತಾವೆ ನೋಡಿ. ನೋಡಿ ಎಲ್ಲ ಬಿದ್ದಿದ. ಆಯಿತು ಸ್ನೇಹಿತರೆ, ಮತ್ತೆ ಅಡುಗೆ ಮಾಡುವಾಗ ಸಿಗ್ತೇನೆ. ನೋಡಿ ಕರೆಂಟ್ ಹೋಗಿದೆ ಆಲ್ರೆಡಿ. ಟೈಮ್ ಬಂದು 10 ಗಂಟೆ ಆಗ್ತಾ ಬಂದಿದೆ ರಾತ್ರಿ. ಇಷ್ಟೋ ತನಕ ಕರೆಂಟ್ ಇತ್ತು, ಬೇರೆ ಕೆಲಸ ಮಾಡ್ಕೊಂಡಿವಿ. ಈಗ ಕರೆಂಟ್ ಹೋಗಿದೆ. ಈಗ ಪದಾರ್ಥ ಮಾಡಿದೆ. ಈಗ ಇಲ್ಲಿ ನೀರು ಕೂಡ ಇಟ್ಕೊಳತ್ತಿದ್ದಕ್ಕೆ ಕುಡಿಲಿಕ್ಕೆ. ಇದನ್ನು ಇಟ್ಟು ಬರ್ತೇನೆ, ಅಲ್ಲಿಟ್ಟು ಬಿಸಿ ಬಿಟ್ಟರೆ ನೋಡ್ಬೋದು. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಸಪ್ಪನ್ ಗಾಳಿದೆ, ರೊಟ್ಟಿಗೆ ಬಿಸಿ ಮಾಡ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಇಲ್ಲೇ ಸ್ವಲ್ಪ ಗುಳ್ಳ ಪದಾರ್ಥ ಇದೆ, ಯಜಮಾನ್ರು ಹಾಕೋ ಥರನ ಸೋಳೆ ಎಲ್ಲ ಇಟ್ಕೊಂಡು ಕೂತ್ಬಿಡ್ತೀವಿ. ಹಾಗೆ ಕರೆಂಟ್ ಬಂತು, ಒಳ್ಳೇದಾಯ್ತಲ್ಲ. ಕರೆಂಟ್ ಬಂತು ಸ್ನೇಹಿತರೆ. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿ ಎಲ್ಲ
ಒಂದು 4 ರೊಟ್ಟಿದವು, ಒಂದು ಸ್ವಲ್ಪ ಹಣ್ಣು ಐತಿ. ಮಧ್ಯಾಹ್ನ ಮಾಡಿದ ಪಲಾವನ್ನು ಅದಷ್ಟು ಊಟ ಮಾಡ್ತೀವಿ. ಇಷ್ಟೊತ್ತನ ದಾಖಲೆ ಮೆಣಸುಗಳು ಬರೀ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ಈಗೆಲ್ಲ ಸರಿ ಮಾಡಿ ಇಟ್ಕೊಂಡೀವಿ ಅವನ್ನ. ಇವಷ್ಟೀಗ ಬಿಸಿ ಮಾಡಿ ತೆಗೆದು ಇಡ್ತೇನೆ. ಅಲ್ಲೆಲ್ಲ ಇಟ್ಟಿದ್ದೀನಿ. ಊಟ ಮಾಡೋವಾಗ ಏನೇನಿದೆ ಅಂತೇಳಿ ಅನ್ಸುತ್ತೆ ತೋರಿಸ್ಬಿಡ್ತೇನೆ. ಇವತ್ತಿನ ವಿಡಿಯೋ ಏನೂ ಇಲ್ಲ, ಚಿಕ್ಕದಾಗಿದೆ, ರೆಸಿಪಿನೇ ಇಲ್ಲ, ರೆಸಿಪಿ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ನೋಡಿ ಸ್ನೇಹಿತರೆ, ಇಲ್ಲಿ ಮಡಿಕೆ ಕಾಳು ಮಾಡಿದೆ, ಹಾಗೆ ಲೈಟ್ ಇರಲಿಲ್ಲ. ಇಲ್ಲಿ ಸಪ್ಪಣಿಗಳಿದೆ, ಇಲ್ಲಿ ಮೊಸರಿದೆ, ಹಾಗೆ ಇಲ್ಲಿ ಮಧ್ಯಾಹ್ನ ಮಾಡಿದ್ನೆಲ್ಲ ಪುಲಾವ್ ಹಣ್ಣಿದೆ. ಇನ್ನು ಈ ಕಡೆ ಸೈಡಿಗಿದೆ ನೋಡಿ. ಈಗ ಧನುಷ್ ಕೂಡ ಪುಲಾವ್ ಹಣ್ಣನೇ ಊಟ ಮಾಡ್ತಾಯಿದ್ದಾನೆ. ಕೈ ತೆಗೀರಿ. ಇಲ್ಲಿ ಯಜಮಾನರು ಗುಳ್ಳ ಪದಾರ್ಥ ಹಾಕೊಂಡಾರೆ. ಬದನೆಕಾಯಿ, ಮೊಳಕೆ ಕಾಳು, ಪುಲಾವ್ ಹಣ್ಣ, ರೊಟ್ಟಿ ಅಲ್ಲ ರೀ, ಹಾಗೆ ಈರುಳ್ಳಿ. ನಾನಿಲ್ಲಿ ಮಡಿಕೆ ಕಾಳು ಹಾಕೊಂಡಿನಿ. ಇವರು ಸಪ್ಪನ ಬೇಳೆ ಅಟ್ಟ ತಿಂತಾರತ್ತ, ಊಟ ಬೇಡತ್ತ ಅವ್ರಿಗೆ. ಸಪ್ಪನ ಬೇಳೆ ಮಾತ್ರ ತಿಂತಾಳತ್ತ ಸ್ನೇಹಿತರೆ. ಇವತ್ತು ಇಷ್ಟಿದೆ ನೋಡಿ ಊಟಕ್ಕೆ. ಇವತ್ತಿನ ವಿಡಿಯೋ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ನೋಡತ್ತಿರಲಿಲ್ಲ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.